ಪರಿಷತ್ ಕಣದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಮತ್ತೊಮ್ಮೆ ಸಾಬೀತಾಗಿದೆ. ನೋಡಿ, ಇಲ್ಲಿ ಮೇಲ್ಮನೆ ಯುದ್ಧ ಗೆದ್ದು ಬೀಗಿದಂತಹ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು 2 ಸ್ಥಾನವನ್ನ ಭದ್ರವಾಗಿ ಉಳಿಸಿಕೊಂಡಿದೆ ಬಿಜೆಪಿ. ಸದ್ಯ ಜೆಡಿಎಸ್ ಕಲಿಗಳು ಸೋತು ಸುಣ್ಣಗಾಗಿದ್ದಾರೆ. ಬಿಜೆಪಿ ಜೆಡಿಎಸ್ನಿಂದ ಅಡ್ಡ ಮತದಾನ ಕೂಡ ನಡೀತಾ ಇದೆ. ಕಾಂಗ್ರೆಸ್ಗೆ ಇದು ವರದಾನವಾಗಿದೆ. ನೋಡಿ, ಪರಿಷತ್ ಕಣದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಮತ್ತೊಮ್ಮೆ ಸಾಬೀತಾಗಿರುವಂತದ್ದು. ಕಾಂಗ್ರೆಸ್ ಗೆದ್ದು ಬೀಗಿದೆ. ನಿನ್ನೆಯ ಪರಿಷತ್ ಚುನಾವಣೆಯಲ್ಲಿ ಮೇಲ್ಮನೆ ಯುದ್ಧ ಗೆದ್ದು ಬೀಗಿದೆ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಕೂಡ ನಿನ್ನೆ ವಿಜಯ ಸಾಧಿಸಿದ್ದಾರೆ. 2 ಸ್ಥಾನ ಭದ್ರವಾಗಿ ಬಿಜೆಪಿ ಉಳಿಸಿಕೊಂಡಿದೆ. ಜೆಡಿಎಸ್ ಕಲಿಗಳು ಸೋತು ಸುಣ್ಣವಾಗಿದ್ದಾರೆ. ಬಿಜೆಪಿ ಜೆಡಿಎಸ್ನಿಂದ ಇಲ್ಲಿ ಅಡ್ಡ ಮತದಾನವಾಗಿದೆ. ಹಾಗಾಗಿ ಇದು ಕಾಂಗ್ರೆಸ್ಗೆ ಬಹಳ ದೊಡ್ಡ ವರದಾನ ಆಗಿರುವಂತದ್ದು. ನೋಡಿ, 222 ಶಾಸಕರು ಇದ್ರು. ಅದರಲ್ಲಿ ಖಾಲಿ ಇದ್ದಂತಹ 77 ಪರಿಷತ್ ಸ್ಥಾನಕ್ಕೆ 8 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಭಾಗಿಯಾಗಿದ್ದು ಜೆಡಿಎಸ್ ಅಭ್ಯರ್ಥಿಯಲ್ಲಿ ಸೋಲ್ ಕಂಡಿದ್ದಾರೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಗೆಲುವನ್ನ ಸಾಧಿಸಿರುವಂತದ್ದು. ಬಿಜೆಪಿ ಜೆಡಿಎಸ್ ಶಾಸಕರನ್ನ ಸೆಳೆಯುವಲ್ಲಿ ಡಿಕೆ ಪ್ಲಾನ್ ಸಕ್ಸಸ್ ಆಗಿದೆ. ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್, ಬಹಳ ಒಳ್ಳೆಯ ಆಯಾಮದಲ್ಲಿ ಟ್ರಬಲ್ ಅನ್ನ ಬಹಳ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಬಿಜೆಪಿಯ ಓಟ್ಗಳನ್ನ ತನ್ನ ತೆಕ್ಕಿಗೆ ಪಡೆದುಕೊಂಡು ಕೊನೆಗೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ನಗುವಿನ ನಾಗಾಲೋಟ ನಿನ್ನೆ ಮುಂದುವರೆದಿರುವಂತದ್ದು. ನಿನ್ನೆ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇತ್ತು. ಸದಸ್ಯರೆಲ್ಲರೂ ಕೂಡ ಬಿಜೆಪಿ, ಕಾಂಗ್ರೆಸ್ ಹಾಗೆ ಜೆಡಿಎಸ್ನ ಎಲ್ಲಾ ಶಾಸಕರು ಕೂಡ ನಿನ್ನೆ ವೋಟಿಂಗ್ಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ನಿಂದ ಅಡ್ಡ ಮತದಾನ ಆಗಿದೆ. ಕಾಂಗ್ರೆಸ್ಗೆ ಇದು ವರದಾನವಾಗಿದೆ. ನೋಡಿ, ಬಿಜೆಪಿ ಜೆಡಿಎಸ್ಗೆ ಇದು ಶಾಪವಾದ್ರೆ ಕಾಂಗ್ರೆಸ್ಗೆ ವರದಾನ ಆಗಿರುವಂತದ್ದು. ಅದರಲ್ಲೂ ಕೂಡ 222 ಶಾಸಕರು ಓವರ್ ಆಲ್ ಇದ್ದಂಥದ್ದು. ಅದರಲ್ಲಿ ಖಾಲಿ ಇದ್ದದ್ದು 77 ಪರಿಷತ್ ಸ್ಥಾನಕ್ಕೆ 8 ಅಭ್ಯರ್ಥಿಗಳು ನಿನ್ನೆ ಚುನಾವಣೆಗೆ ಭಾಗಿಯಾಗಿದ್ದು ಜೆಡಿಎಸ್ ಅಭ್ಯರ್ಥಿ ಇಲ್ಲಿ ಸೋಲನ್ನ ಕಂಡಿದ್ದಾರೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವನ್ನ ದಾಖಲಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರನ್ನ ಸೆಳೆಯುವಲ್ಲಿ ಡಿಕೆ ಶಿವಕುಮಾರ್ ಪ್ಲಾನ್ ಸಕ್ಸಸ್ ಆಗಿದೆ. ನೋಡಿ, ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿ 11 ಅಡ್ಡ ಮತಗಳಿಂದ ಕೈ ಗೆದ್ದು ಬೀಗಿದೆ ಕಾಂಗ್ರೆಸ್ ಪಕ್ಷ. ನಿನ್ನೆ ಗೆದ್ದು ಬೀಗಿರುವಂತದ್ದು. ಪರಿಷತ್ ಚುನಾವಣೆಗೆ 3 ಪಕ್ಷಗಳು ಕೂಡ ಪ್ರತಿಷ್ಠೆಯ ಅಖಾಡ ನಿನ್ನೆ ನಾವು ಗಮನಿಸಿದ್ದೀವಿ. ವಿಧಾನಸೌಧದಲ್ಲಿ ಅವರವರ ಪರ ಪ್ರಚಾರ ಕೂಗೋದಕ್ಕಾಗ್ಲಿ, ಅವರವರ ಪರ ಸ್ಲೋಗನ್ಗಳನ್ನ ಕೂಗೋದಕ್ಕಾಗ್ಲಿ ಬಹಳಷ್ಟು ಜಿಲ್ಲೆಗಳಿಂದ ಜನರು ಕೂಡ ಬಂದಿದ್ರು ಅವರವರ ಶಾಸಕರ ಪರವಾಗಿ ಸ್ಲೋಗನ್ಗಳನ್ನ ಕೂಗೋದಕ್ಕೆ. ಆದ್ರೆ ಇಲ್ಲಿ ಮತ್ತೊಂದು ಕಡೆಗೆ ಆಗಿದ್ದೇ ಬೇರೆ. ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಎರಡೂ ಕೂಡ ಪ್ರತಿಷ್ಠೆಯ ಪಕ್ಷವಾಗಿ ನಿನ್ನೆ ಪರಿಷತ್ ಚುನಾವಣೆಯನ್ನ ತೆಗೆದುಕೊಂಡಿದ್ರೆ ಅದರಲ್ಲಿ ಕಾಂಗ್ರೆಸ್ ನಿನ್ನೆ ಗೆಲುವಿನ ನಾಗಾಲೋಟವನ್ನ ಕಂಡಿದೆ. ನೋಡಿ, ಇಲ್ಲಿ ಡಿಕೆ ಶಿವಕುಮಾರ್ ಅವರ ಶಾಸಕರು ಎಲ್ಲಿ ಅಡ್ಡ ಮತದಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರೆಸಾರ್ಟ್ ಕರ್ಕೊಂಡು ಹೋದ್ರೆ ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರಿಂದಲೇ ಅಡ್ಡ ಮತದಾನ ಮಾಡಿಸಿದ್ದಾರೆ. ಸೊ ದಿಸ್ ಇಸ್ ಕಾಲ್ಡ್ ಟ್ರಬಲ್ ಶೂಟರ್, ದಿಸ್ ಇಸ್ ಕಾಲ್ಡ್ ರಾಜಕೀಯ ಚಾಣಾಕ್ಷ. ಯಾವ ಸಂದರ್ಭದಲ್ಲಿ ಹೆಂಗೆ ಚಾಣಾಕ್ಷತನದ ಬುದ್ಧಿ ಉಪಯೋಗಿಸಿ ಹೆಂಗೆ ಇತರ ಶಾಸಕರನ್ನ ತನ್ನತ್ತ ಸೆಳೆದುಕೊಳ್ಳಬಹುದು, ಹೆಂಗೆ ಆಮಿಷ ಒಡ್ಡಬಹುದು, ಎಲ್ಲವನ್ನ ಕೂಡ ಡಿಕೆ ಶಿವಕುಮಾರ್ ಬಹಳ ರಾಜಕೀಯದಲ್ಲಿ ಬಲ್ರು. ಹಾಗಾಗಿ ಅವರ ಪ್ಲಾನ್ ಬಹಳ ಸಕ್ಸಸ್ಫುಲ್ ಆಗಿ ನಿನ್ನೆ ರೀಚ್ ಆಗಿದೆ. ಹಾಗಾಗಿ ನಿನ್ನೆ ಗೆಲುವಿನ ನಾಗಾಲೋಟವನ್ನ ಕಾಂಗ್ರೆಸ್ ಕಂಡಿರುವಂತದ್ದು. ಕಾಂಗ್ರೆಸ್ಗೆ ಸೋಮಶೇಖರ್, ಹೆಬ್ಬಾರ್ ಹಾಗೆ ಜಿಟಿಡಿ ಆತ್ಮಸಾಕ್ಷಿಯ ಮತವನ್ನ ಹಾಕಿದ್ದಾರೆ. ನೋಡಿ, ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ನಮ್ಮ ಪಕ್ಷದವರಲ್ಲ ಅಂತ ಹೇಳ್ಬಿಟ್ಟು ಅಶೋಕ್ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸೋಮಶೇಖರ್ ಹಾಗೆ ಹೆಬ್ಬಾರ್ಗೆ ಇಲ್ಲಿ ಮೈ ಬ್ರದರ್ಸ್ ಅಂತ ಹೇಳ್ಬಿಟ್ಟು ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವಾಗ ಅಡ್ಡ ಮತದಾನ ಆಯ್ತು ಆಗ್ಲೇ ಅಶೋಕ್ ಇವರು ನಮ್ಮವರಲ್ಲ ಅಂತ ಹೇಳಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರನ್ನ ಒಪ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಯತ್ನಾಳ್ ಮತ ಅಸಿಂಧುಗೊಳಿಸೋಕೆ ಕೈ ಯತ್ನ ಮಾಡ್ತಾ ಇದೆ, ಇದು ಆಕ್ಷೇಪ ತಿರಸ್ಕಾರ ಅಂತ ಕೂಡ ಹೇಳ್ತಾ ಇದೆ. ನಿನ್ನೆ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಬಂದ್ರು. ಅಲ್ಲಿ ಮತದಾನ ಆಗೋದಕ್ಕಿಂತ ಮುಂಚೆನೆ ಇಲ್ಲಿ ಯತ್ನಾಳ್ ಹೇಳಿಕೆಯನ್ನ ಕೊಟ್ರು. ಏನಂತ, ನಾನು ಬಿಜೆಪಿ ಪರವಾಗಿ ಮತ ಹಾಕೋದಿಕ್ ಬಂದಿದ್ದೀನಿ, ಬಿಜೆಪಿಗೆ ಮತ ಹಾಕ್ತೀನಿ ಅಂತ. ಯಾವತ್ತೂ ಕೂಡ ಮತದಾನ ಆಗೋ ಮುಂಚೆ ಯಾವ ಪಕ್ಷಕ್ಕೆ ವೋಟ್ ಮಾಡ್ತೀನಿ ಅನ್ನುವಂಥದ್ದನ್ನ ಬಹಿರಂಗ ಪಡಿಸುವಂತಿಲ್ಲ. ಆದ್ರೆ ಇಲ್ಲಿ ಯತ್ನಾಳ್ ನಿನ್ನೆ ಅದೇ ವಿಚಾರವಾಗಿ ನಾನು ಬಿಜೆಪಿ ಪಕ್ಷಕ್ಕೆ ವೋಟ್ ಹಾಕ್ತೀನಿ, ನಿನ್ನೆ ನನ್ನ ಜೊತೆಗೆ ಅಶೋಕ್ ಅವರು ಮಾತಾಡಿದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳನ್ನ ಎತ್ತಿಟ್ರು. ಆದ್ರೆ ಇದು ಒಂದಷ್ಟು ಆಯಾಮಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಇವುಗಳನ್ನೆಲ್ಲ ಹೇಳೋಂಗಿಲ್ಲ. ಹಾಗಾಗಿ ಯತ್ನಾಳ್ ಮತವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿ ಇಲ್ಲಿ ಕೈ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ಅದರ ಜೊತೆಗೆ ಈಗ ಟಿಕೆಟ್ ಗ್ಯಾರಂಟಿ ಈ ಅಸ್ತ್ರವನ್ನ ಹೂಡಿ ದಾರವನ್ನ ಉಳಿಸಿದೆ ಕಾಂಗ್ರೆಸ್. ಕಾಂಗ್ರೆಸ್ಗೆ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಹಾಗೆ ಜಿಟಿಡಿ ದೇವೇಗೌಡ ಅವರು ಆತ್ಮಸಾಕ್ಷಿಯ ಮತವನ್ನ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ನೋಡಿ, ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಶಿವರಾಮ್ ಹೆಬ್ಬಾರ್ ನಮ್ಮ ಪಕ್ಷದವರು ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ಅಶೋಕ್ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಖುಷಿಯಾಗುವಂತ ವಿಚಾರ ಅಂದ್ರೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರನ್ನ ಮೈ ಬ್ರದರ್ಸ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಹಾಗೆ ಅದಲ್ಲದೆ ಕೂಡ ಯತ್ನಾಳ್ ಮತವನ್ನ ಅಸಿಂಧುಗೊಳಿಸಬೇಕು. ನೋಡಿ, ಯತ್ನಾಳ್ ಚುನಾವಣೆ ಆಗೋದಕ್ಕೂ ಮುನ್ನ ಯಾವ ಪಕ್ಷಕ್ಕೆ ವೋಟ್ ಹಾಕ್ತಾ ಇದ್ದೀನಿ, ಇವೆಲ್ಲ ರಾಜಕೀಯದಲ್ಲಿರುವಂತಹ ಒಂದಷ್ಟು ಆಯಾಮದಲ್ಲಿ ಸ್ಟೇಟ್ಮೆಂಟ್ ಕೊಡಲೇಬಾರದು.
ಹಾಗಾಗಿ ಇವೆಲ್ಲವನ್ನ ಕೂಡ ನಿನ್ನೆ ಯತ್ನಾಳ್ ಹೇಳಿದ್ದಾರೆ. ಹಾಗಾಗಿ ಯತ್ನಾಳ್ ಮತವನ್ನ ಅಸಿಂಧುಗೊಳಿಸಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಕೈ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಟಿಕೆಟ್ ಗ್ಯಾರಂಟಿ ಅಸ್ತ್ರವನ್ನ ಹೂಡಿ ದಾಳವನ್ನ ಉರುಳಿಸಿದೆ ಕಾಂಗ್ರೆಸ್. ನಿಮಗೆ ಟಿಕೆಟ್ ಕೊಡ್ತೀವಿ, ನಮ್ಮ ಕಾಂಗ್ರೆಸ್ಗೆ ಮತ ಹಾಕಿ, ನಮಗೆ ಬೇಕಾಗಿರೋದು ಮತದ ಲೆಕ್ಕ ಜಾಸ್ತಿ ಬೇಕು, ಹಾಗಾಗಿ ಮತ ಹಾಕಿ ಅಂತ ಹೇಳಿಬಿಟ್ಟು ಇಲ್ಲಿ ಟಿಕೆಟ್ ಗ್ಯಾರಂಟಿಯನ್ನ ಕೊಟ್ಟಿದೆ ನಿನ್ನೆ ಕಾಂಗ್ರೆಸ್. ಹಾಗಾಗಿ ನಿನ್ನೆ ಅಡ್ಡ ಮತದಾನ ಆಗಿರುವಂತದ್ದು ಕಾಂಗ್ರೆಸ್ನಲ್ಲಿ. ಸೊ ಇಲ್ಲಿ ತಾವಿಬ್ರು ಕೂಡ ಆತ್ಮಸಾಕ್ಷಿಯ ಮತ ಹಾಕಿದೀವಿ ಅಂತ ಹೇಳ್ಬಿಟ್ಟು ಈ ಬಿಜೆಪಿಯ ಉಚ್ಚಾಟಿತ ಶಾಸಕರೇನಿದ್ದಾರೆ, ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಹಾಗೆ ಶಿವರಾಮ್ ಹೆಬ್ಬಾರ್, ಇವರು ಹೇಳಿದಂತ ಹೇಳಿಕೆ ಈಗ ಸದ್ಯ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಮತ್ತೊಂದು ಕಡೆಗೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆದಂತಹ ಈ ಚುನಾವಣೆಯಲ್ಲಿ ಮತ ಹಾಕಿ ಹೊರಬಂದಂತಹ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ತಮ್ಮ ಅಭ್ಯರ್ಥಿಗಳಿಗೆ ಮತ ನೀಡಿ ಅಂತ ಬಿಜೆಪಿಯವರು ಸೌಜನ್ಯಕ್ಕಾದ್ರೂ ನಮ್ಮನ್ನು ಕೇಳಲಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ನೋಡಿ, ಜೆಡಿಎಸ್ ಸಹ ನಮ್ಮನ್ನ ಸಂಪರ್ಕಿಸಿಲ್ಲ, ದೋಸ್ತಿ ಪಕ್ಷ ಅಂತ ಹೇಳಿ ನಾವಿರುವಾಗಲೇ ಹೇಳಿದ್ರಲ್ಲ. ಹಾಗಿದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಸೌಜನ್ಯಕ್ಕಾದ್ರೂ ಬಿಜೆಪಿಗೆ ಮತ ಹಾಕಿ, ಬಿಜೆಪಿಯನ್ನ ಉಳಿಸಿ, ಬಿಜೆಪಿ ಪರವಾಗಿ ನಿಲ್ಲಿ ಅನ್ನುವಂಥ ಮಾತನ್ನಾದ್ರೂ ಹೇಳ್ಬೋದಿತ್ತಲ್ಲ. ಈ ಮಾತನ್ನ ನಿನ್ನೆ ಎಸ್ ಟಿ ಸೋಮಶೇಖರ್ ಹೆಬ್ಬಾರ್ ಹೇಳಿರುವಂತದ್ದು. ಜೊತೆಗೆ ಇಲ್ಲಿ ಕಾಂಗ್ರೆಸ್ನವರು ತಮ್ಮ ಅಭ್ಯರ್ಥಿಗಳಿಗೆ ಮತ ನೀಡಿ ಅಂತ ಕೇಳಿದ್ರು. ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಮತ ಹಾಕಿದ್ದೀವಿ ಅಂತ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಶಿವರಾಮ್ ಹೆಬ್ಬಾರ್ ಹೇಳಿರೋದಿಷ್ಟೇ, ಅವ್ರು ಕೇಳ್ಕೊಂಡಿದ್ರೆ ನಾವು ವೋಟ್ ಹಾಕ್ತಿದ್ವಿ, ಅವ್ರು ಕೇಳಿಲ್ಲ ನಾವು ವೋಟ್ ಹಾಕಿಲ್ಲ, ಕಾಂಗ್ರೆಸ್ ಪಕ್ಷ ಕೇಳಿತು ನಾವು ವೋಟ್ ಹಾಕಿದ್ವಿ, ಸಿಂಪಲ್ ಆಗಿ ಸೋಮಶೇಖರ್ ಹೇಳಿರುವಂತದ್ದು. ಹಾಗೆ ಇಲ್ಲಿ ಎಸ್ ಟಿ ಸೋಮಶೇಖರ್, ನನ್ನ ಕ್ಷೇತ್ರದಲ್ಲಿ 10 ರಿಂದ 12 ಕಾಮಗಾರಿಗಳು ಇನ್ನೂ ಕೂಡ ಬಾಕಿ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರು ನನಗೆ ಕರೆ ಮಾಡಿದ್ರು, ಹೀಗಾಗಿ ನಾವು ರೆಸಾರ್ಟ್ಗೆ ಹೋಗಿದ್ವಿ. ಕಾಮಗಾರಿಗಳ ವಿಚಾರದಲ್ಲಿ ಅವರು ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ಬೆಳಗ್ಗೆ ಸಹ, ಅಂದ್ರೆ ನಿನ್ನೆ ಬೆಳಗ್ಗೆ, ನಮ್ಮ ಅಭ್ಯರ್ಥಿಗೆ ಮತ ಹಾಕಿ ಅಂತ ಕೂಡ ಅವ್ರು ನಮ್ಮನ್ನು ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಾವಿಬ್ರೂ ಕೂಡ, ನಾನಾಗಿರ್ಬೋದು ಶಿವರಾಮ್ ಹೆಬ್ಬಾರ್ ಇಬ್ರೂ ಕೂಡ ಆತ್ಮಸಾಕ್ಷಿಯ ಮತವನ್ನ ಹಾಕಿದೀವಿ ಅಂತ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ಸೋಲಿಲ್ಲಿ ಅನ್ನೋದೇ ಬಿಜೆಪಿ ನಾಯಕರ ಉದ್ದೇಶ ಆಗಿತ್ತು. ಜೊತೆಗೆ ನೋಡಿ, ಮತ್ತೊಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್, ಏನು ಜೆಡಿಎಸ್ ಅಭ್ಯರ್ಥಿ ಸೋಲ್ಬೇಕನ್ನೋದು ಬಿಜೆಪಿ ಉದ್ದೇಶ ಆಗಿತ್ತು, ಬಿಜೆಪಿ ನಾಯಕರ ಉದ್ದೇಶ ಆಗಿತ್ತು ಅನ್ನುವಂಥದ್ದನ್ನ ಎಸ್ ಟಿ ಸೋಮಶೇಖರ್ ಹೇಳಿರುವಂಥದ್ದು. ಇಲ್ಲಿ ಬಿಜೆಪಿಯ ಇಬ್ರೂ ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ತಾರೆ, ಮಿತ್ರ ಪಕ್ಷಕ್ಕೆ ನೆರವು ನೀಡುವ ಉದ್ದೇಶ ಇದ್ದಿದ್ರೆ ಬಿಜೆಪಿ ನಾಯಕರು ನಮ್ಮನ್ನ ಸಂಪರ್ಕಿಸ್ತಾ ಇದ್ರು. ಯಾಕೆ ಸಂಪರ್ಕಿಸಿಲ್ಲ? ಅವರು ಆ ಕೆಲಸ ಮಾಡಲಿಲ್ಲ. ಈ ಎಲ್ಲ ವಿಷಯಗಳಿಂದ ನಮ್ಮಿಬ್ರಿಗೂ ಕೂಡ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಮುಖ್ಯ ಅಂತ ಇಲ್ಲಿ ಶಿವರಾಮ್ ಹೆಬ್ಬಾರ್ ಕೂಡ ಹೇಳಿದ್ದಾರೆ. ಒಂದ್ ಕಡೆ ಜಿ ಟಿ ದೇವೇಗೌಡರು ಕೂಡ ಒಬ್ಬಂಟಿಯಾಗಿ ನಿನ್ನೆ ಬೆಳಗ್ಗೆ ಮತದಾನ ಆರಂಭವಾಗ್ತಾ ಇದ್ದಂತೆ ಜೆಡಿಎಸ್ ಶಾಸಕ ಅವರು ಒಬ್ಬಂಟಿಯಾಗಿ ಬಂದ್ರು, ಜಿ ಟಿ ದೇವೇಗೌಡ ಹಾಗೆ ಬಂದ್ರು, ಮತ ಹಾಕಿದ್ರು. ಮತಕೇಂದ್ರದಿಂದ ಹೊರ ಬಂದ ಬಳಿಕ ಅವರು ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಸುದ್ದಿಗಾರರಿಗೆ ಹೇಳಿದ್ರು. ಹಾಗಾಗಿ ಇಲ್ಲಿ ಓವರ್ ಆಲ್ 18 ಶಾಸಕರ ಬಲ ಹೊಂದಿರುವಂತಹ ಜೆಡಿಎಸ್ ತಮ್ಮ ಅಭ್ಯರ್ಥಿಯಾಗಿ ಇಲ್ಲಿ ಗೋವಿಂದರಾಜು ಅವರನ್ನ ನಿನ್ನೆ ಕಣಕ್ಕೆ ಇಳಿಸಿತ್ತು. ಸೊ ಹಾಗಾಗಿ ಬಹಳ ಕುತೂಹಲವನ್ನ ಕೆರಳಿಸಿದಂಥದ್ದು ನಿನ್ನೆ ಪರಿಷತ್ ಎಲೆಕ್ಷನ್. ಅದರ ಜೊತೆಗೆ 18 ಮತ ಕೂಡ ಮಿತ್ರ ಪಕ್ಷ ಬಿಜೆಪಿಯ 4 ಹೆಚ್ಚುವರಿ ಮತ ಹಾಗೂ ಪಕ್ಷೇತರ ಮತ ತಮ್ಮ ಅಭ್ಯರ್ಥಿಗಳಿಗೆ ಬೀಳಲಿದೆ ಅನ್ನೋದು ಜೆಡಿಎಸ್ ಲೆಕ್ಕಾಚಾರವಾಗಿತ್ತು. ನೋಡಿ, ಜೆಡಿಎಸ್ ಹಾಗೆ ಬಿಜೆಪಿ ಒಂದು ಲೆಕ್ಕಾಚಾರ ಹೆಣೆದಿದ್ರೆ ಕಾಂಗ್ರೆಸ್ಸೇ ಮತ್ತೊಂದು ಲೆಕ್ಕಾಚಾರ ಹೆಣೆದಿತ್ತು. ಅದರ ಜೊತೆಗೆ ಮತದಾನದ ಬಗ್ಗೆ ಚರ್ಚಿಸಬೇಕು ಅಂತ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆಯಲ್ಲಿ ಸಭೆ ಕೂಡ ಮಾಡಿದ್ರಂತೆ. ಆದ್ರೆ ಆ ಸಭೆಯಲ್ಲಿ ಜಿ ಟಿ ದೇವೇಗೌಡ ಭಾಗಿಯಾಗಿರಲಿಲ್ಲ. ನೋಡಿ, GTD HDK ದೂರವಾಗಿ ಬಹಳ ಸಮಯ ಆಗಿದೆ. ಸೊ ಹಾಗಾಗಿ ನಿನ್ನೆ ಕನಿಷ್ಠ ಒಂದು ಜೆಡಿಎಸ್ನ ಪ್ರತಿಷ್ಠೆಗಾದರೂ ಜಿ ಟಿ ದೇವೇಗೌಡ ಅವರನ್ನ ಮನೆ ಕರೆದು ಆ ಒಂದು ಮೀಟಿಂಗ್ ಅಲ್ಲಿ ಭಾಗವಹಿಸಿ ಅವರನ್ನ ಮತ ಹಾಕಿ ಅಂತ ಕೇಳ್ಕೋಬಹುದಿತ್ತು. ಈ ಕೆಲಸವನ್ನ ಜೆಡಿಎಸ್ ಮಾಡಲಿಲ್ಲ. ಹಾಗಾಗಿ ನಾನು ಆತ್ಮಸಾಕ್ಷಿಯ ಮತ ಚಲಾಯಿಸಿದ್ದೀನಿ ಅಂತ ಹೇಳ್ಬಿಟ್ಟು ಜಿ ಟಿ ದೇವೇಗೌಡ ನಿನ್ನೆ ಕಾಂಗ್ರೆಸ್ ಪರವಾಗಿ ಮತಯಾಚನೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಬುಧವಾರ ಮಧ್ಯಾಹ್ನದ ನಂತರ ಜೆಡಿಎಸ್ ಶಾಸಕರೆಲ್ಲರೂ ಕೂಡ ದೇವನಹಳ್ಳಿ ಬಳಿಯ ರೆಸಾರ್ಟ್ ಒಂದರಲ್ಲಿ ಉಳಿದಿದ್ರು. ದೇವೇಗೌಡ ಅವರು ಅಲ್ಲಿಗೆ ಹೋಗಿರಲಿಲ್ಲ. ನೋಡಿ, ಜಿ ಟಿ ದೇವೇಗೌಡ ಅಲ್ಲಿಗೆ ಹೋಗೇ ಇಲ್ಲ, ರೆಸಾರ್ಟ್ಗೆ ಹೋಗೇ ಇಲ್ಲ. ಬಲವಾಗಿ ಯಾವಾಗ ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ಹೇಳ್ತಾರೆ ನಮಗೆ ಓಟ್ ಹಾಕಿ ಅಂತ ಹೇಳಿ, ಅವರು ಆತ್ಮಸಾಕ್ಷಿಯ ಮತವನ್ನ ನಾನು ಚಲಾಯಿಸಿದ್ದೀನಿ ಅಂತ ಬಂದು ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಒಬ್ಬರಾದ್ರೂ ಕೇಳ್ಕೊಂಡ್ರಲ್ಲ. ನೋಡಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಹೆಂಗಿರ್ಬೇಕು, ಆದ್ರೂ ಕೂಡ ಪಕ್ಷ ನಿಷ್ಠೆ, ಪಕ್ಷ ಉಳಿಸ್ಬೇಕು, ಪಕ್ಷದ ಪ್ರತಿಷ್ಠೆಯನ್ನ ಕಾಪಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಬಿಜೆಪಿಯ ಉಚ್ಚಾಟಿತ ಅಭ್ಯರ್ಥಿಗಳಿಗೆ ಜೊತೆಗೆ ಜೆಡಿಎಸ್ನ ಅಭ್ಯರ್ಥಿಗಳಿಗೂ ಕೂಡ ಕರೆ ಮಾಡಿಬಿಟ್ಟು ವಿಚಾರ ತಿಳಿಸ್ಬಿಟ್ಟು ಕೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಟಿಕೆಟ್ ಆಕಾಂಕ್ಷೆ, ಟಿಕೆಟ್ನ ಒಂದು ಏನಂತಾರೆ ಆಮಿಷವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಪ್ಕೊಂಡಿರ್ಬೋದು, ಮತದಾನವನ್ನು ಕೂಡ ಮಾಡಿರ್ಬೋದು. ಇನ್ನು ಮತ್ತೊಂದು ಕಡೆಗೆ ಈ 18 ಶಾಸಕರ ಬಲವಿದ್ದಂತಹ ಜೆಡಿಎಸ್ ಹಾಗೆ ಬಿಜೆಪಿ ಹೆಚ್ಚುವರಿ 4 ಪಕ್ಷೇತರ ಶಾಸಕರ ಮತಗಳು ತಮ್ಮ ಅಭ್ಯರ್ಥಿಗಳಿಗೆ ಬೀಳಬಹುದು ಅಂತ ಹೇಳ್ಬಿಟ್ಟು ನಿನ್ನೆ ನಿರೀಕ್ಷಿಸಿತ್ತು. ಆದ್ರೆ ಇದರ ಫಲಿತಾಂಶ ಪ್ರಕಟವಾದಾಗ ಏನಾಯ್ತು, ಜೆಡಿಎಸ್ ಅಭ್ಯರ್ಥಿಗೆ 14 ಮತಗಳಷ್ಟೇ ಬಿದ್ವು, ಹೆಚ್ಚುವರಿಯಾಗಿ ಮತಗಳು ಬಿದ್ದಿಲ್ಲ.
ಹಾಗಾಗಿ ಈ ದೇವನಹಳ್ಳಿಯ ರೆಸಾರ್ಟ್ ಒಂದರಲ್ಲಿ ತಂಗಿದ್ದಂತಹ ಜೆಡಿಎಸ್ ಶಾಸಕರು ಬೆಳಗ್ಗೆ 9:30ಕ್ಕೆ ನಿನ್ನೆ ಅಲ್ಲಿಂದ ಹೊರಡೋಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು, ವಿಧಾನಸೌಧಕ್ಕೆ ಬರಕ್ಕೆ, ಪರಿಷತ್ ಎಲೆಕ್ಷನ್ ಅಲ್ಲಿ ಭಾಗಿಯಾಗಕ್ಕೆ. ಆದ್ರೆ ಪಕ್ಷದ ಶಾಸಕ ಜಿ.ಟಿ. ದೇವೇಗೌಡ ಅವರು ಮಾತ್ರ ನಿನ್ನೆ ಒಬ್ಬಂಟಿಯಾಗಿ, ಅಂದ್ರೆ ಅವರು ಯಾವ ರೆಸಾರ್ಟ್ಗೂ ಹೋಗಿಲ್ಲ, ಯಾವ ರೆಸಾರ್ಟ್ ರಾಜಕಾರಣ ಮಾಡಿಲ್ಲ, ನೇರವಾಗಿ ಒಬ್ಬಂಟಿಯಾಗಿ ಮನೆಯಿಂದ ಬಂದು ಮತದಾನ ಮಾಡಿದ್ದಾರೆ. ಸೊ ಹಾಗಾಗಿ ಈ ಸುದ್ದಿ ಬಿತ್ತರವಾದಂತ ಬೆನ್ನಲ್ಲೇ ರೆಸಾರ್ಟ್ನಿಂದ ಹೊರಡುವಂತಹ ಸಮಯವನ್ನು ಕೂಡ ಕೆಲ ಕಾಲ ಮುಂದೂಡ್ಲಾಯ್ತು. ಯಾವಾಗ ಜಿ.ಟಿ. ದೇವೇಗೌಡ ಹೊರಡ್ತೀನಿ ಅಂತ ಗೊತ್ತಾಯ್ತು, ಹಾಗಾಗಿ ಸ್ವಲ್ಪ ಸಮಯ ಲೇಟ್ ಆಗಿ ಅವರು ಬಂದು ನಿನ್ನೆ ಮತದಾನ ಮಾಡಿದ್ದಾರೆ. ಆಮೇಲೆ 10:30ಕ್ಕೆ ಹೊರಡುವಂತ ಸಮಯ ನಿಗದಿಯನ್ನ ಮಾಡ್ಕೊಂಡಿದ್ದಾರೆ. 9:30ಕ್ಕೆ ಎಲ್ಲಾ ರೆಸಾರ್ಟ್ನಿಂದ ಶಾಸಕರು ಬಂದ್ರೆ 10:00ವರೆಗೆ ಜಿ.ಟಿ. ದೇವೇಗೌಡ ಅವರು ಬಂದಿರುವಂತದ್ದು. ನೋಡಿ, ಇಲ್ಲಿ ಬಿಜೆಪಿಯ ಉಚ್ಚಾಟಿತ ಶಾಸಕರಾದಂತ ಶಿವರಾಮ್ ಹೆಬ್ಬಾರ್ ಆಗಿರ್ಬೋದು, ಮತ್ತೆ ಎಸ್ ಟಿ ಸೋಮಶೇಖರ್ ಆಗಿರ್ಬೋದು, ಹಾಗೆ ಕಾಂಗ್ರೆಸ್ ಶಾಸಕರ ಜೊತೆ ಹೋಗಿ ನಿನ್ನೆ ಮತದಾನ ಹಾಕಿ ಬಂದಂತ ಈ ಒಂದು ಕಾರಣಕ್ಕೆ ಜೆಡಿಎಸ್ ಶಾಸಕರು ರೆಸಾರ್ಟ್ ನಿಂದ ಹೊರಡೋದನ್ನ ಇನ್ನಷ್ಟು ಕೂಡ ಮುಂದೂಡಿದ್ರು. ನೋಡಿ, ರೆಸಾರ್ಟ್ ರಾಜಕಾರಣ ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡಿಲ್ಲ, ಈ ಕಡೆ ಜೆಡಿಎಸ್ ನವರು ಕೂಡ ನಿನ್ನೆ ಬೇರೆಡೆ ತಂಗಿದ್ರು. ಹಾಗಾಗಿ ಇವರು ಹೋದ್ಮೇಲೆ ಅವರು ಬಂದು ಮತದಾನ ಮಾಡಿರುವಂತದ್ದು. ಟೈಮ್ ಡ್ಯೂರೇಷನ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಫಸ್ಟ್ ಅವ್ರು ಹೋಗ್ಲಿ ಆಮೇಲೆ ನಾವು ಹೋಗೋಣ ಅಂತ. ಹಾಗಾಗಿ ನಂತರ ಒಬ್ಬೊಬ್ಬರೇ ಬಂದು ಇಲ್ಲಿ ಮತವನ್ನ ಹಾಕಿದ್ದಾರೆ. ಜೊತೆಗೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ನಿರುತ್ಸಾಹದಿಂದ ನಿನ್ನೆ ಓಡಾಡ್ತಾ ಇದ್ರು. ಗೋವಿಂದ ರಾಜು ಅವರು ನಿನ್ನೆ ನಾವು ಟಿವಿ ಸ್ಕ್ರೀನ್ ಮೇಲೆ ಕೂಡ ಬಹಳಷ್ಟು ವಿಜುವಲ್ಸ್ ಅಲ್ಲಿ ಗಮನಿಸಿದಾಗ ಬಹಳ ಬೇಜಾರಿತ್ತು ಅವರಲ್ಲಿ, ಬಹಳ ನಿರುತ್ಸಾಹ ಇತ್ತು. ಯಾಕೆ ವೋಟ್ ಮಾಡಬೇಕು, ವೋಟ್ ಮಾಡಲೇಬೇಕಾ, ಮಾಡಿಲ್ಲ ಅಂದ್ರೆ ಏನಾಗಲ್ವಾ, ಇನ್ನು ಜೆಡಿಎಸ್ ನ ಪ್ರತಿಷ್ಠೆ ಒಂದ್ ಕಡೆ. ಹಾಗಾಗಿ ಈ ಎಲ್ಲ ಆಯಾಮದಲ್ಲೂ ಕೂಡ ನಿನ್ನೆ ಗೋವಿಂದ ರಾಜು ನಿನ್ನೆ ಬಹಳ ನಿರುತ್ಸಾಹದಿಂದ ಮತದಾನಕ್ಕೆ ಬಂದಿರೋದು ಎಲ್ಲರೂ ಕೂಡ ನಿನ್ನೆ ಗಮನದಲ್ಲಿ ಇಟ್ಕೊಂಡು ನೋಡಿದ್ರು.